ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ ಪರವಾಗಿ ಜೈಕಾರವನ್ನ ಕೂಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೂತನ ಸಂಸದ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ಗೆ ಈಗ ಕಾನೂನು ಕಂಟಕ ಎದುರಾಗಿದೆ. ಯಾಕೆ ಅಂತ ಹೇಳಿದ್ರೆ ಆ ವಿಜಯೋತ್ಸವದ ಸಂಭ್ರಮದ ಆ ಒಂದು ಸಂದರ್ಭಕ್ಕೆ ವಿಧಾನಸೌಧದ ಒಳಗಡೆ ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಏನು ಬಂದಿದ್ರು ಅಲ್ಲಿ ಬಂದವರಿಗೆ ಪಾಸ್ ಇರಲಿಲ್ಲ ಅನ್ನೋದು ಇದು ವಿಚಾರಣೆ ವೇಳೆ ಈಗ ಸ್ಫೋಟಕ ವಿಚಾರ ಬಯಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾಸಿರ್ ಹುಸೇನ್ಗೆ ಈಗ ಕಾನೂನು ಕಂಟಕ ಎದುರಾಗಿದೆ. ಆ ಮೂಲಕ ಇದೆಲ್ಲದರ ಮಾಹಿತಿಯನ್ನು ಪಡೆಯೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಕೇಸ್ಗೆ ಸಂಬಂಧಪಟ್ಟಂತೆ 3 ಜನರ ಬಂಧನ ಆಗಿದೆ. ವಿಚಾರಣೆಯ ವೇಳೆ ಸ್ಫೋಟಕ ವಿಚಾರಗಳು ಈ ಬಂಧನ ಆಗಿರುವಂಥ ಆರೋಪಿಗಳೇನಿದ್ದಾರೆ ಅವರು ಬಾಯ್ಬಿಟ್ಟಿದ್ದಾರೆ. ಪಾಸ್ ಇಲ್ಲದೆಯೇ ಇವರು ವಿಧಾನಸೌಧಕ್ಕೆ ಹೇಗೆ ಬಂದರು, ಇಬ್ಬರು ಎಂಟ್ರಿ ಕೊಟ್ಟರಲ್ಲ ಹೇಗೆ, ಮೊಹಮ್ಮದ್ ನಾಸಿಪುಡಿ ಮುನಾವರ್ಗೆ ಪಾಸೇ ಇರಲಿಲ್ಲ, ಪಾಸ್ ಇಲ್ಲದೆ ವಿಧಾನಸೌಧಕ್ಕೆ ಇಬ್ಬರು ಬಂದಿದ್ದು ಹೇಗೆ ಅನ್ನೋದರ ಕುರಿತಾಗಿ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಇವರು ಪಾಸ್ ಇಲ್ಲದೆ ಹಿಂಗೆ ಒಳಗಡೆ ಬಂದರು, ಇದೆಲ್ಲವೂ ಕೂಡ ಬಹಳ ಪ್ರಮುಖವಾಗುತ್ತೆ ತನಿಖಾ ಹಂತದಲ್ಲಿರುವಾಗ. ಈ ಕಾರಣದಿಂದ ಈಗ ನಾಸಿರ್ ಹುಸೇನ್ ಅವರಿಗೆ ಕಾನೂನು ಕಂಟಕ ಎದುರಾಗಿದೆ. ನೋಟಿಸ್ ಕೊಡೋದಕ್ಕೆ ನಾಸಿರ್ ಹುಸೇನ್ ಅವರಿಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಈಗ ಸಿದ್ಧತೆಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯೂ ಕೂಡ ಲಭ್ಯ ಆಗಿದೆ. ಒಂದಂತೂ ಬಹಳ ಕ್ಲಿಯರ್ ಆಗಿದೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ಘೋಷಣೆಯನ್ನು ಕೂಗಿ ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡಿರುವಂಥ ಈ 3 ಜನ ಏನಿದ್ದಾರೆ ಇದು ಸಾಬೀತು ಕೂಡ ಆಗಿದೆ.